ಸಾರಿ ಎಕ್ಸಾಮ್ ಬಂದರೆ ಯಾವಾಗ ಬರ್ತೈತೆ ಅನ್ನೋ ಟೆನ್ಷನ್, ಬಂದರೆ ಯಾವಾಗ ಮುಗಿತೈತೆ ಅನ್ನೋ ಟೆನ್ಷನ್, ಮುಗಿದ್ರೆ ಪ್ರಾಬ್ಲಮ್, ಮುಗಿಲಿಲ್ಲ ಅಂದ್ರೆ ಪ್ರಾಬ್ಲಮ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತೀರಾ ವಿಶ್ವನಾಥ್ ಬ್ಲಾಗ್. ಬ್ಲಾಗ್ ಸ್ಟೇಟ್ ಫಾರ್ ಮನೆಯಿಂದ ಸ್ಟಾರ್ಟ್ ಆಗಿದ್ದೀವಿ. ಹಂಗೆ ಎಕ್ಸಾಮ್ಸ್ ಎಲ್ಲ ಅದಾವ, ಲಾಸ್ಟ್ ಎಕ್ಸಾಮ್ಸ್ ಅದ ಇವತ್ತು ಮುಗಿತಂದ್ರೆ ಸ್ವಲ್ಪ ಮೆಂಟಲ್ ಹೆಲ್ತ್ ಕಂಟ್ರೋಲ್ ಆಕೈತಿ. ಯಾಕಂದ್ರೆ ಇಷ್ಟು ಸಂತರು ಫುಲ್ ತಲೆ ಕೆಟ್ಟೈತೆ ಎಕ್ಸಾಮ್ ಸಂಬಂಧ. ಬರ್ರಿ ಸ್ವಲ್ಪ ಇವತ್ತು ರಿಲೀಫ್ ಆಗಮ್ಮ, ಕನ್ನಡ ಎಕ್ಸಾಮ್ ಬರ್ದೆ ಫಟಾಫಟ್ ಎಲ್ಲ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ನಿಮಗೆ ಸಿಗ್ತೇನೆ. 2000 years later. ಓಕೆ ಗಾಯ್ಸ್, ಮನೇಲಿ ಎಕ್ಸಾಮ್ ಅಂತೂ ಬರ್ದು ಬಂದಿದ್ದೀವಿ. ಆದರೆ ಹೆಂಗಾಗೈತೆ ಅಂತ ಕೇಳ್ಬೇಡ್ರಿ, ಆಪರಿ ಆಗೈತಿ. ಹಂಗೆ ಈಗ ನಿನ್ನೆ ಗಾಡಿ ತಂದಿದ್ದೀವಿ ವಿರಾಪಣಿಗೆ ಹೋಗಿ ಮಾಮಾರ್ದ. ಅದನ್ನ ಹೋಗಿ ಗಬ್ಬೂರ್ನಾಗ ಕೊಟ್ಟ, ಗಬ್ಬೂರಿಂತ ಬರ್ಬೇಕಾ ಸ್ಕೂಟಿ ತೊಗೊಂಡು ಕಾರ ತೊಗೊಂಬರ್ಬೇಕಂತ. ಅದು ಹೋಗಿದ್ವಲ್ಲ ಪಿಕ್ಚರ್ ಆಗಿತ್ತು, ಅದ್ರ ಸಂಬಂಧ ಬರೀ ಹಂಗೆ ಅಮ್ಮನ ಆಶೀರ್ವಾದ ತೊಗೋಬೇಕು. ಯಾಕಂದ್ರೆ ಕೊನೆ ಎಕ್ಸಾಮ್ ಅದಾವ, ಕೊನೆ ಎಕ್ಸಾಮ್ ಮುಗಿಸಿದ್ವಿ. ಅವ್ರ ಆಶೀರ್ವಾದ ಸಂಬಂಧ ಎಲ್ಲ ಆಯ್ತು. ಈಗ ಬರೀ ಫಟಾಫಟ್ ಗುಡಿಗೆ ಹೋಗಮ್ಮ, ಗುಡಿಗೆ ಗಾಡಿ ಹಬ್ಬಿಸ್ಕೊಂಡು ಗುಡಿಗೆ ಹೋಗಿ ಗಬ್ಬೂರ್ಗೆ ಹೋಗಿ ಗಾಡಿ ತೊಗೊಂಡು ಮತ್ತು ಕಾರ ತೊಗೊಂಡು ಬರೋ. ನನಗೆ ಅರ್ಥ ಆಗಲಿಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಬರೀ ಫಟಾಫಟ್ ಹೋಗಮ್ಮ, ಆ್ಯಕ್ಷನ್ ತೊಗೊಂಡಮ್ಮ, ಏನಾರ ಆಗಲಿ. ನಿಮಗೆ ಸಿಗ್ತೇನೆ ಸೀದಾ ಈಗ ಗಬ್ಬೂರ್ನಾಗ. ಓಕೆ ಗಾಯ್ಸ್, ಫೈನಲಿ ಕಂಪ್ನಿಗಂತೂ ರೀಚ್ ಆಗಿದ್ವಿ. ಇಲ್ಲೇ ಐತೆ ನಮ್ಮ ಗಾಡಿ. ಏನು ಸೀನ್ ಆಗೈತೆ ಅಂದರೆ ಆ ಗಾಡಿ ತೊಗೊಂಬಂದಿನಿ ರೀಪ. ಬರಬೇಕಾದ್ರೆ ಇದ್ರ ಚಾವಿ ಈ ಚಾವಿ ಇಲ್ಲೇ ಇಟ್ಟಿರ್ತಾರಂತ ಮಾಡಿದ ಕಂಪ್ನ್ಯಾಗ. ಅವ್ರಂತೂ ತೊಗೊಂಡೋಗ್ಬಿಟ್ಟಾರ ಅಪ್ಪಾರ. ಈಗ ಮತ್ತೆ ಗಾಡಿ ತೊಗೊಂಡು ಆ ಗಾಡಿ ತೊಗೊಂಡು ಎಬ್ಬಿಸ್ಕೊಂಡು ಈಗ ಮತ್ತೆ ಬಂಗಾಲ್ಸೋಗಿ ಹೋಗಿ ಚಾವಿ ತಂದು ಮತ್ತೆ ಬರ್ಬೇಕು ಗಬ್ಬೂರಿಗೆ. ತೇಜಸ್ವಿ ಲೋಕ ಬರೀ ಫಟಾಫಟ್ ಏನು ಮಾಡೋಕೆ ಬರೋಂಗಿಲ್ಲ. ಹಿಂಗೆ ಸೀನಾ ಭಾಳ ಆಗತ್ತ ಈಗ. ಯಾಕೆ ಫಟಾಫಟ್ ಇಲ್ಲಿ ನೋಡ್ರಿ, ಇಲ್ಲಿ ಮಟ್ಟ ಬಂದೀವಿ. ಇದ್ರ ಚಾವಿ ಇಲ್ಲೇ ಕಂಪ್ನ್ಯಾಗ ಕೊಟ್ಟು ಹೋಗಿರ್ತಾರಂತ ಮಾಡಿದ್ದೆ. ಸೀನಾ ಬಿಟ್ಟೈತಿ ಇದಂತೂ. ಹಿಂಗೆ ಸೀನ್ ಕಾಮನ್ ಆಗ್ಬಿಟ್ಟಾವ ಈಗ. ಬರೀ ಫಟಾಫಟ್ ಆ ಗಾಡಿ ಹಬ್ಸಮ್ಮ, ಗಾಡಿ ಹಬ್ಬಿಸ್ಕೊಂಡು ಚಾವಿ ತರಕ್ಕೆ ಅಲ್ಲಿ ಮಟ್ಟ ಬಂಕವ್ರ ಚೌಕ್ ಮಟ್ಟ ಹೋಗ್ಬೇಕು ಗಬ್ಬೂರಿಂತ್ರ. ನೋಡೋ ಲಗು ಹೋಗೋಮ, ಆದಷ್ಟು ಲಗುನ. ಭಾಳ ಕೆಲಸ ನಿಂತಾವ. ಬರೀ ಇದು ನೋಡ್ರಿಪ್ಪ, ಇಲ್ಲಿ ಮಟ್ಟ ಬಂದು ಬರಬೇಕಾದ್ರೆ ಒಂದು ಫೋನ್ ಹಚ್ಚಿತ್ತು ಅನ್ನತ್ತಾರ ಅಪ್ಪಾರ. ಇಂಥ ಸೀನ್ ಹಾಕಿದ್ದು ಅಂತ ನಮಗರ ಏನು ಗೊತ್ತಿತ್ತು. ಬರ್ರಿ ಈ ಗಾಡಿ ಆಸ್ ಯೂಶುವಲ್ ಅಲ್ಲೇ ಇರಲಿ. ಈ ಗಾಡಿ ಈ ಗಾಡಿ ತಂದೀನಿ. ಬರಬೇಕಾದ್ರೆ ಈ ಗಾಡಿ ಗಾಡಿ ಹಬ್ಸ್ಕೊಂಡು ಹೋಗಿ ಗಬ್ಬರ್ ಮಟ್ಟ ಹೋಗಿ ಬಂಗಾರ ಚೌಕ್ ಮಟ್ಟ ಹೋಗಿ ಗಾಡಿ ಚಾವಿ ತಂದು ಆ ಗಾಡಿ ತೊಗೊಂಡೋಗ್ಬೇಕು. ಇದು ಗಾಡಿ ಹೊಳ್ಳಿ ಇಟ್ಟ. ಓಕೆ ಗಾಯ್ಸ್, ಅಮ್ಮನ ಆಶೀರ್ವಾದ ಅಂತೂ ತೊಗೊಂಡಿದ್ದಿ. 7 ಆಗಕ್ಕೆ ಬಂದು ಆಲ್ಮೋಸ್ಟ್ ಆಲ್. ಬರೀ ಫಟಾಫಟ್ ಅಮ್ಮನ ಆಶೀರ್ವಾದ ತೊಗೊಂಡಿದ್ವಿ. ಅದೊಂದು ಅಮ್ಮನ ಆಶೀರ್ವಾದ ತೊಗೊಂಡು ಗಬ್ಬೂರ್ನಾಗ ಸಿಗ್ತೀನಿ ನಿಮ್ಗೆ. ಓಕೆ ಗಾಯ್ಸ್, ಫೈನಲಿ ಇಲ್ಲಿ ಚೆಕ್ ಮಾಡಿರಿ. ಗಾಡಿ ಅಂತ ತಂದೈತಿ, ಚಾವಿ ಅಂತ ತಂದೈತಿ. ಗಾಡಿ ಇಲ್ಲೇ ಬಿಡ್ರಿ, ಚಾವಿ ಹೋಗಿ ತೊಗೊಂಬಂದೈತಿ. ಗಾಡಿ ತೊಗೊಂಡು ಹೋಗಿದ್ವಿ. ಲೈಕ್ ನೋಡಿರಿ, ಹಚ್ಚಿದ್ವಿ ಹೊಳ್ಳೆ. ಗಾಡಿ ತೊಗೊಂಡು ಹೋಗಿ ಮತ್ತೆ ಹೊಳ್ಳಿ ಬಂದೇವಿ. ಬರೀ ಫಟಾಫಟ್ ಗಾಡಿ ಎಬ್ಸೋಮ. ಚಾವಿ ಅಂತೂ ಸಿಕ್ಕೈತಿ. ಫಟಾಫಟ್ ಗಾಡಿ ಎಬ್ಬಿಸ್ಕೊಂಡು ಕಾರ ತೊಗೊಂಡು ಅಮ್ಮನ ಆಶೀರ್ವಾದ ತೊಗೊಂಡು, ಮೊದಲೇ ಅಮ್ಮನ ಆಶೀರ್ವಾದ ತೊಗೊಂಡಿದ್ವಿ, 2ನೇ ಅಮ್ಮನ ಆಶೀರ್ವಾದ ತೊಗೋಬೇಕು. ಅಲ್ಲಿ ಫುಲ್ ಕತ್ಲಾಕಿತ್ತು, ಅದಕ್ಕೋಸ್ಕರ ನಾವು ಕಾರ ತೊಗೊಂಬರೋಣ. ಫಸ್ಟ್ ಕಾರ ತೊಗೊಂಡು ನಿಮಗೆ ಎಲ್ಲಿ ಸಿಗ್ತೇವೆ ಸೀದಾ ಈಗ ಕಾರದ ಅಂಗಡಿ 8 ಗಂಟೆಗೆ ಬಂದಕ್ಕೈತದ. ಸಾರಿ 8:15. ಈ ಗಂಟೆ ಆತ, ಹೋಗೋರಾಗ 8:15 ಆಗಬಾರ್ದು. ಫಟಾಫಟ್ ಹೋಗೋಮ, ಎಬ್ಸೋಮ್ ಗಾಡಿ ಫಸ್ಟ್. ಧೂಳಂತೂ ಆ್ಯಸ್ ಯೂಶುವಲ್ ಇದ್ದಿದ್ದ ಬಿಡ್ರಿ, ನಮ್ಮ ಕಡೆ ಕಾಮನ್ ಆಗ್ಬಿಟ್ಟಿದ್ದೆ ಧೂಳು. ಕೊನೆ ಲಾಸ್ಟ್ ಎಕ್ಸಾಮ್ ಒಂದು ಮುಗಿದೈತೆ ನಮ್ದು, ಏನು ಮಾಡೋಕ್ಕೆ ಬರೋಂಗಿಲ್ಲ. ಎಕ್ಸಾಮ್ ಇದ್ರೆ ಒಂದು ಟೆನ್ಷನ್, ಇಲ್ಲ ಅಂದ್ರೆ ಒಂದು ಟೆನ್ಷನ್ ನೋಡ್ರಿಪ್ಪ. ಮತ್ತು ಲೈಫ್ನಾಗ ಟೆನ್ಷನ್ ಇದ್ದಿದ್ದ ಅದನ್ನು ನಾವು ಎಕ್ಸಾಮ್ ಇಲ್ಲಿ ಚೆಕ್ ಮಾಡಿ ಯಾವ ಪರಿ ಧೂಳಾಗ್ತಿಪ್ಪ. ಬರೀ ಒಂದೇ ದಿವಸ ರೀ, ನಿನ್ನೆ ಒಂದೇ ದಿವಸ ಇಟ್ಟಿದ್ದಕ್ಕೆ ಯಾವ ಪರಿ ಧೂಳಾಗೈತಿ ಲೈಫ್ನಾಗ. ಲೈಕ್ ಹೆಂಗೆ ಹೇಳ್ರಿ, ಈಗ ಎಕ್ಸಾಮ್ ಇದ್ರೆ ಒಂದು ಟೆನ್ಷನ್, ಎಕ್ಸಾಮ್ ಯಾವಾಗ ಮುಗಿತೈತೆ ಅನ್ನೋ ಟೆನ್ಷನ್. ಸಾರಿ ಎಕ್ಸಾಮ್ ಬಂದರೆ ಯಾವಾಗ ಬರ್ತೈತೆ ಅನ್ನೋ ಟೆನ್ಷನ್, ಬಂದರೆ ಯಾವಾಗ ಮುಗಿತೈತೆ ಅನ್ನೋ ಟೆನ್ಷನ್. ಮುಗಿದ್ರೆ ಪ್ರಾಬ್ಲಮ್, ಮುಗಿಲಿಲ್ಲ ಅಂದ್ರೆ ಪ್ರಾಬ್ಲಮ್. ಲೈಫ್ ಮಜಾ ಆಯ ಫುಲ್ ಪ್ರಾಬ್ಲಮ್ನಾಗ ಹೊಂಟೈತಿ. ಬರೀ ಇದೇ ಲೈಫ್ ಪ್ರಾಬ್ಲಮ್ ಲೀಡ್ ಮಾಡ್ಕೊತ ಹೋಗೋದ. ಹಂಗೆ ಈಗ ಎಬ್ಸೋಮ್ ಫಟಾಫಟ್ ಗಾಡಿ. ಹಿಂಗೆ ಉಪದೇಶ ಮಾಡಕತ್ರ ಭಾಳ ಲೇಟ್ ಆಕೈತೆ ನಮ್ದು. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ ಚೆಕ್ ಮಾಡಿ. ಒಂದೇ ದಿವಸ ಇಟ್ಟಿದ್ದಕ್ಕೆ ಈ ಪರಿ ಧೂಳ ಆಗೈತಿ. ಅಂತೂ ಹೇಳಾಕೊಲ್ಲ. ಬರೀ ಫಟಾಫಟ್ ಗಾಡಿ ಎಬ್ಸೋಮ,
ನನಗೆ ಇಲ್ಲೇ ಹುಳಾಕಂತ್ರಿಪ್ಪ ಅದ್ರ ಸಂಬಂಧ ನೋಡಿ ಬರ್ರಿ ಫಡ ಗಾಡಿ ಎಬ್ಸಮ್ಮ ಗಾಡಿ ಎಬ್ಸ್ಕೊಂಡು ಈ ಲೈಫ್ ಪ್ರಾಬ್ಲಮ್ನಾಗ ಹೋಗೋಣ. ಬೇಗ ಹೇಳು ಯಾರು ಕೇಳು. ಫಡ ಖಾರ ತೊಗೊಂಡಮ್ಮ ಖಾರ ಎಲ್ಲ ತೊಗೊಂಡು ಫೈನಲಿ ಟೈಮ್ ಅಂತೂ ಭಾಳ ಆಗೈತಿ, ಭಾಳ ಅಂದ್ರೆ ಭಾಳ ಲೇಟ್ ಆಗೈತಿ. ಇಲ್ಲಿ ಚೆಕ್ ಮಾಡಿರಿ ಒಂದು ಸೆಕೆಂಡ. ಟೈಮ್ ಹಾಕ್ಕೊಳಕ್ಕೂ ಭಾಚ ಕೊಡೋಕ್ಕೂ ಪುರ್ಸತ್ತಿಲ್ಲ, 8:48 ಅದ. ಫಟಾಫಟ್ ಹೋಗಮ್ಮ. ನಿಮ್ಗೆ ಸಿಗ್ತೇನೆ ಸೀದಾ ಈಗ ಮನೆ ಆಗಿರ್ಲಿಕ್ಕಂದ್ರೆ ಅಮ್ಮನ ಆಶೀರ್ವಾದ ತೊಗೋಬೇಕು. ಅಮ್ಮನ ಆಶೀರ್ವಾದ ಎಲ್ಲ ತೊಗೊಂಡು ನಿಮಗೆ ಮನ್ಯಾಗ ಸಿಗ್ತೀನಿ. ಫಸ್ಟ್ ಖಾರ ತೊಗೊಂಡು ನಿಮಗೆ ಸಿಗ್ತೇನೆ. 2,000 years later. ಈಗ ಫೈನಲಿ ಖಾರ ಅಂತ ತೊಗೊಂಡಿದ್ದಿ. ಬರ್ರಿ ಬಾಯ್ ಬಾಯ್ ಹೇಳೋ. ಬಾಯ್ ಬಾಯ್ ಬಾಯ್, ಟೇಕ್ ಕೇರ್. ಬರ್ರಿ ಎಕ್ಸಾಮ್ ತಂತ್ರು ಮುಗಿದು ಅದ ಖುಷಿಯಾಗ ಫಟಾಫಟ್ ಅಮ್ಮಿನ ಆಶೀರ್ವಾದ ತೊಗೊಂಡು ಅಮ್ಮನ ಆಶೀರ್ವಾದ ತೊಗೊಂಡು ಸಿಗ್ತೇನೆ ನಿಮ್ಗೆ ಮನ್ಯಾಗ ಸಿಗ್ತೇನೆ. 1 hour later. ಹನುಮಾನ್ಜಿದು ಫುಲ್ ಶೃಂಗಾರ ಎಲ್ಲ ಮಾಡಿಬಿಟ್ಟಾರೆ. ಅದಕ್ಕಂದ್ರೆ ಗಣಪತಿ ಹಬ್ಬ ಬರತ್ತಿತ್ತಲ್ಲ ಅದ್ರ ಸಂಬಂಧ ಮರಿ ಹನುಮಾನ್ಜಿದು ಆಶೀರ್ವಾದ ತೊಗೊಂಡು ನಿಮಗೆ ಸಿಗ್ತೇನೆ. 2,000 years later. ಓಕೆ ಗೈಸ್ ಫೈನಲಿ ಆಶೀರ್ವಾದ ಅಂತೂ ತೊಗೊಂಡಿರಂತ ಮಾಡೀನಿ. ಬರ್ರಿ ಫಟಾಫಟ್ ಗಾಡಿ ಎಬ್ಸ್ಕೊಂಡು ನಿಮ್ಗೆ ಅಮ್ಮನ ಗುಡಿಯಾಗ ಸಿಗ್ತೇನೆ. ಓಕೆ ಗೈಸ್ ಫೈನಲಿ ಬಂದೀವಿ. ಅಮ್ಮನ ಆಶೀರ್ವಾದ ತೊಗೊಂಡು ನಿಮಗೆ ಸಿಗ್ತೇವೆ. ಓಕೆ ಗೈಸ್ ಅಮ್ಮನ ಆಶೀರ್ವಾದ ಅಂತೂ ತೊಗೊಂಡೆ ಅಂತ ಮಾಡೀನಿ. ಬರ್ರಿ ನಿಮಗೆ ಮನ್ಯಾಗ ಸಿಗ್ತೇನೆ. ಎಕ್ಸಾಮ್ ಎಲ್ಲ ಮುಗಿಸಿ ಫೈನಲಿ ಅಮ್ಮನ ಆಶೀರ್ವಾದದಿಂದ ಎಲ್ಲ ಚಲೋ ಆಗೈತೆ ಅಂತೇಳಿ ನಮ್ಮ ಪ್ರತಿಫಲ ನಾವು ಮಾಡೀವಿ, ನಮ್ಮ ಕಾರ್ಯ ನಾವು ಮಾಡೀವಿ. ಪ್ರತಿಫಲ ಕೊಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದೆ. ಬರ್ರಿ ಅಮ್ಮನ ಆಶೀರ್ವಾದ ಐ ಹೋಪ್ ನೀವು ತೊಗೊಂಡ್ರಿ ಅಂತ ಮಾಡೀನಿ. ನಿಮ್ಗೆಲ್ಲ ಸಿಗ್ತೇನೆ ಸೀದಾ ಈಗ ಗಾಡಿ ಎಬ್ಬಿಸ್ಕೊಂಡು ಮನ್ಯಾಗ. ಓಕೆ ಗೈಸ್ ಫೈನಲಿ ಗಬ್ಬುರಿಂತ ರೀಚ್ ಆಗಿ ಖಾರ ಅಂತ ತಂದಿದ್ವಿ. ಟೈಮ್ ಚಕ್ರಿ 9:30 ಆತ. ಈಗ ಇನ್ನೂ ಹೋಗಿ ಅಪ್ಪಾಜಿಗೆ ಹೋಗಿ ಕಂಪ್ನಿದಾಗ ಕರ್ಕೊಂಬರ್ಬೇಕು ಅಪ್ಪಾಜಿಗೆ. ಬರೀ ಫಟಾಫಟ್ ಹೋಗಿ ಕರ್ಕೊಂಬರ. ಮತ್ತು ಈಗ ಲೇಟ್ ಆಕೈತಿ ಹೋಗೋದು. ಅಲ್ಲಿಂದ ಬರೋದ್ರೊಳಗ ಫುಲ್ 10:30 11 ಆಗ್ಬೋದು. ಇಲ್ಲಿ 10:30 ಆಗೈತೆ ಬಿಡ್ರಿ. 11 ಆಕೈತೆ ಆಲ್ಮೋಸ್ಟ್ ಆದ. ಬರ್ರಿ ಫಟಾಫಟ್ ಹೋಗಿ ಕರ್ಕೊಂಬರೋಣ. 2,000 years later. ಓಕೆ ಗೈಸ್ ಕಂಪ್ನಿಗಂತೂ ರೀಚ್ ಆಗೀವಿ. ಬರ್ರಿ ಅಪ್ಪಾಜಿ ಬರೋ ಮಟ್ಟ ಕಾಯ್ದು ಅದಕ್ಕರ್ಧ ಇಲ್ಲೇ ಟೈಮ್ ವೇಸ್ಟ್ ಆಕೈತೆ. ಟೈಮ್ ವೇಸ್ಟ್ ಅಲ್ಲಿ ಹೋಗಿ ಮತ್ತು ಅಪ್ಪಾಜಿ ಕರ್ಕೊಂಬರೋಕೆ ಟೈಮ್ ವೇಸ್ಟ್ ಆಕೈತಿ. ಫಟಾಫಟ್ ಹೋಗಮ್ಮ, ಅಪ್ಪಾಜಿ ಬರೋ ಮಟ್ಟ ಇಲ್ಲೇ ಕಾಯಮ್ಮ. 1 hour later. ಅಪ್ಪಾಜಿಗಂತೂ ಕರ್ಕೊಂಬಂದಿತ್ತ. ಇವತ್ತೊಂದು ದಿವಸ ಲಾಸ್ಟ್ ಎಕ್ಸಾಮ್ ಅಂತೇಳಿ ಫುಲ್ ಜಾತ್ರೆ ಆಗ್ಬಿಡ್ತೈತೆ ಜೀವನ. ಇವತ್ತು ಆದಷ್ಟು ಯಾವತ್ತೂ ಸುಸ್ತಾಗಿರ್ಲಿಪ್ಪ ನಂಗೆ. ಇವತ್ತು ಫುಲ್ ಗಬ್ಬರಿಗೆ ಹೋಗಿ 2 ಸಲ, 1 ಸಲ ಚಾವಿ ಬಿಟ್ಟು ಬಂದಿದ್ದೆ, 1 ಸಲ ಹಂಗೆ ಹೋಗಿದ್ದೆ, ಮತ್ತು ಖಾರ ತರಕ್ಕೆ 1 ಸಲ ಹೋಗಿದ್ದೆ. ಫುಲ್ ಸುಸ್ತಾಗ್ಬಿಟ್ಟೈತಿ ಇವತ್ತು. ಗಾಡಿ ಮ್ಯಾಗ ಅಡ್ಡಾಡಿ ಎಲ್ಲೇ ಹೊರಗೆ ಅಡ್ಡಾಡಿದ್ರೆ ಭಾಳ ಸುಸ್ತಾಕೈತಿ. ಗಾಡಿ ಮ್ಯಾಗ ನಡ್ಕೊಂಡು ಹೋದ್ರೆ ಏನಾಗಲ್ಲ, ಗಾಡಿ ಮ್ಯಾಗ ಗಾಳಿ ಹೊಡಿತೈತಲ್ರಿ, ಅದ್ರ ಸಂಬಂಧ ಸುಸ್ತಾಕಿದೆ ಆಲ್ಮೋಸ್ಟ್ ಆಲ್. ಕೆಲವೊಂದು ಫೀಲ್ ಆಗಿರ್ಬೋದು, ಕೆಲವೊಂದು ಫೀಲ್ ಆಗದೆ ಇರ್ಬೋದು. ನಾವು ಹೇಳತ್ತೀವಿ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗೈತಿ. ಹಂಗೆ ಇವತ್ತಿನ ಬ್ಲಾಗು. ಸೊ ಟೈಮ್ ಅಂತ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಪ್ಪಾಜಿಗಂತೂ ಕರ್ಕೊಂಬಂದೈತಿ. ಜೈ ಶ್ರೀರಾಮ್.